ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ನಿಮಗೆ ಗೊತ್ತಿರೋ ಹಾಗೆ ಪಂಚರಾಜ್ಯಗಳ ಚುನಾವಣೆ ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ ಬಂದಿದೆ. ಏಪ್ರಿಲ್ 29ಕ್ಕೆ ಸಂಪೂರ್ಣವಾಗಿ ಮತದಾನ ಮುಕ್ತಾಯಗೊಳ್ತಾ ಇದೆ. ಆದರೆ ಇದರಲ್ಲಿ ಕದನ ಕುತೂಹಲ ಅಂತ ಅನಿಸ್ಕೊಂಡಿರೋದು ಪಶ್ಚಿಮ ಬಂಗಾಳ. ಯಾಕಂದರೆ ಬೇರೆ ರಾಜ್ಯಗಳದ್ದೇ ಒಂದು ತೂಕ ಆದರೆ ವೆಸ್ಟ್ ಬೆಂಗಾಲ್ದೇ ಮತ್ತೊಂದು ತೂಕ. ಬಟ್ ಎಲೆಕ್ಷನ್ ಮುಗಿಯೋ ಸಂದರ್ಭದಲ್ಲಿ ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ ಈ ಚುನಾವಣೆಯಲ್ಲಿ ಚರ್ಚೆ ಆದಂಥ ವಿಷಯಗಳಿಂದ. ಆಡಳಿತಾರೂಢ ಟಿಎಂಸಿ ಹಾಗೂ ಬಿಜೆಪಿ ಮಧ್ಯೆ ಒಂದು ರೀತಿ ಬದ್ಧ ವೈರತ್ವ. ಅದನ್ನು ನಾವು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ನೋಡಿದ್ದೇವೆ. ಪ್ರಣಾಳಿಕೆಯಿಂದ ಹಿಡಿದು ಗ್ಯಾರಂಟಿಗಳವರೆಗೂ, ಜೈ ಶ್ರೀರಾಮಿಂದ ಜೈ ಬಾಂಗ್ಲಾ ಜೈ ಕಾಳಿವರೆಗೂ, ನುಸುಳುಕೋರರಿಂದ ಹೊರಗಿನವರು ಅಂತ ಕರೆಯೋವರೆಗೂ ಈ ಬೆಂಗಾಲ್ ಸಂಗ್ರಾಮದಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗಿದ್ದಾವೆ. ಆದರೆ ಈಗ ಒಂದು ಹೊಸ ಯುದ್ಧಕ್ಕೆ ಬೆಂಗಾಲ್ ಚುನಾವಣೆ ನಾಂದಿ ಹಾಡಿದೆ. ಅದೇ ನಾನ್ ವೆಜ್ ಫೈಟ್. ಹೌದು, ಮಾಂಸಾಹಾರ ಈಗ ಒಂದು ಚುನಾವಣೆಯ ವಿಷಯವಾಗಿದೆ. ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ನಡುವಿನ ಈ ಮಾಂಸಾಹಾರ ವಿವಾದವು ಸಾಂಸ್ಕೃತಿಕ ಗುರುತಿನ ದೊಡ್ಡ ಸಂಘರ್ಷವಾಗಿ ಒಂದು ಟರ್ನ್ ತೆಗೆದುಕೊಂಡಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಯಾವ ರೀತಿ ಹಳೆ ಮೈಸೂರು ಭಾಗದಲ್ಲಿ ಮುದ್ದೆ ಫೇಮಸ್ಸೋ, ಉತ್ತರ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ಫೇಮಸ್ಸೋ, ಹಾಗೆ ಬಂಗಾಳಿ ಜನ ಮೀನು ಪ್ರಿಯರು. ಅದೇ ಥರ ಅನೇಕ ಕಾಳಿ ದೇವಿಯ ದೇವಾಲಯಗಳಲ್ಲಿ ನಾನ್ ವೆಜ್ ಪ್ರಸಾದವನ್ನು ನೀಡ್ತಾರೆ. ಸೊ ಔಟ್ ಆ್ಯಂಡ್ ಔಟ್ ಹೇಳೋ ಹಾಗಿದ್ರೆ ಪಶ್ಚಿಮ ಬಂಗಾಳ ಹೆಚ್ಚು ಮಾಂಸಾಹಾರ ಸೇವಿಸುವಂಥ ಅಥವಾ ತಿನ್ನುವಂಥ ರಾಜ್ಯ ಅಂತ ಹೇಳಬಹುದು. ಆದರೆ ಈಗ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಆಹಾರ ಪದ್ಧತಿಯನ್ನು ಪ್ರಮುಖ ಚುನಾವಣಾ ವಿಷಯವನ್ನಾಗಿ ಮಾಡಿದ್ದಾರೆ. ಬಿಜೆಪಿ ಒಂದು ಉತ್ತರ ಭಾರತದ ಪಾರ್ಟಿ. ಅಧಿಕಾರಕ್ಕೆ ಬಂದರೆ ಬೆಂಗಾಲ್ನ ಅಸ್ಮಿತೆಯನ್ನು ನಾಶ ಮಾಡುತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೀನು, ಮೊಟ್ಟೆ, ಮಾಂಸ ತಿನ್ನೋದನ್ನು ನಿಷೇಧ ಮಾಡುತ್ತೆ ಹಾಗೂ ಸಸ್ಯಾಹಾರವನ್ನು ರಾಜ್ಯದಲ್ಲಿ ಹೇರಿಕೆ ಮಾಡುತ್ತೆ ಅಂತ ಚುನಾವಣಾ ಪ್ರಚಾರಗಳಲ್ಲಿ ಮಮತಾ ಬ್ಯಾನರ್ಜಿ ಈ ರೀತಿಯಾಗಿ ಆರೋಪ ಮಾಡ್ತಿದ್ರು. ಅವರ ಈ ಹೇಳಿಕೆಗೆ ಪುಷ್ಟಿ ನೀಡುವಂತೆ ಬಂಗಾಳದಿಂದ ಅಸ್ಸಾಂಗೆ ಹೋಗುವ ವಂದೇ ಭಾರತ್ ರೈಲಲ್ಲಿ ಮಾಂಸಾಹಾರವನ್ನು ತೆಗೆದುಹಾಕಲಾಗಿದೆ. ಇದೂ ಕೂಡ ಕೇಂದ್ರದ ಬಿಜೆಪಿ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಟಿಎಂಸಿಗೆ ಒಂದು ಪ್ರಮುಖ ಅಸ್ತ್ರವಾಗಿತ್ತು. ಇದನ್ನು ಬಂಗಾಳಿ ಸಂಸ್ಕೃತಿಯ ಮೇಲಿನ ದಾಳಿ ಅಂತ ಟೀಕೆ ಮಾಡಿದೆ. ಇನ್ನು ಟಿಎಂಸಿಯ ಈ ಆರೋಪಕ್ಕೆ ಬಿಜೆಪಿ ಕೂಡ ತನ್ನ ಪ್ರಚಾರ ಸಭೆಗಳಲ್ಲಿ ಭರ್ಜರಿಯಾಗಿ ತಿರುಗೇಟು ಕೊಡ್ತಾ ಇದೆ. ಸೇರಿಗೆ ಸವಾ ಸೇರು ಅನ್ನೋ ರೀತಿಯಲ್ಲಿ ಟಿಎಂಸಿಯ ಮೀನಿನ ಆಟಕ್ಕೆ ತಿರುಮಂತ್ರ ಹಾಕಿದೆ. ತನ್ನ ಮೇಲಿರುವ ಸಸ್ಯಾಹಾರಿ ಪಕ್ಷ ಅನ್ನುವಂಥ ಒಂದು ಸ್ಟ್ಯಾಂಪ್ ಏನಿದೆ ಅದನ್ನು ಅಳಿಸೋಕೆ ಬಿಜೆಪಿ ಆಕ್ರಮಣಕಾರಿ ಪ್ರತಿತಂತ್ರ ರೂಪಿಸಿದೆ. ಅದೇ ರೀತಿ ತನ್ನ ಪಡೆಯನ್ನು ಇದಕ್ಕೆ ಕೌಂಟರ್ ಕೊಡೋಕೆ ಫೀಲ್ಡ್ಗೆ ಇಳಿಸಿ ಆಗಿದೆ. ಮೊದಲನೇದಾಗಿ ಬಿಜೆಪಿ ಸಂಸದ ಅನುರಾಗ್ ಠಾಕೂರ್ ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಮಾಚ್ ಭಾಟ್ ಅಂದರೆ ಮೀನೂಟವನ್ನು ಸೇವಿಸುವ ಮೂಲಕ ಪಕ್ಷಕ್ಕೆ ಮಾಂಸಾಹಾರದ ಬಗ್ಗೆ ವಿರೋಧ ಇಲ್ಲ ಅಂತ ಜನರಿಗೆ ತೋರಿಸಿದ್ರು. ಇದು ಒಂದು ರೀತಿ ಜನರಲ್ಲಿ ಆ ನಾನ್ ವೆಜ್ ಬ್ಯಾನ್ ಅನ್ನೋ ಭಯವನ್ನು ಹೋಗಲಾಡಿಸೋದಕ್ಕೆ ತೆಗೆದುಕೊಂಡಂಥ ಮೊದಲ ಹೆಜ್ಜೆ ಆಗಿತ್ತು. ನಂತರ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಅವರು ಮಮತಾ ಬ್ಯಾನರ್ಜಿಗೆ ಮೀನು ತಿನ್ನೋ ಸ್ಪರ್ಧೆಗೆ ಸವಾಲು ಹಾಕಿದ್ದಾರೆ. ಡೆಫಿನೆಟ್ ಆಗಿ ನಿಮ್ಗಿಂತ 1 kg ಎಕ್ಸ್ಟ್ರಾ ಮೀನು ನಾನು ತಿಂತೀನಿ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವರಿಗೆ ಚಾಲೆಂಜ್ ಮಾಡಿದರು. ಜೊತೆಗೆ ತಮ್ಮ ಮನೆಗೆ ಬರುವಂತೆ, ಇಲ್ಲಾಂದರೆ ಮಮತಾ ಬ್ಯಾನರ್ಜಿ ಅವರ ಮನೆಗೆ ನಾನೇ ಬರ್ತೀನಿ ಅಂತ ಹೇಳಿ ಈ ಸ್ಪರ್ಧೆಗೆ ಅವರು ಸವಾಲು ಹಾಕಿದರು. ಇನ್ನು ಬಿಜೆಪಿಯ ಅಭ್ಯರ್ಥಿ ಜಿತೇಂದ್ರ ನಾಥ್ ತಿವಾರಿ ಮೀನೊಂದಿಗೆ ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದರು. ಮತ್ತೊಬ್ಬ ಅಭ್ಯರ್ಥಿ ಕಾಟ್ಲಾ ಮೀನನ್ನು ಹಿಡ್ಕೊಂಡು ಪ್ರಚಾರ ಮಾಡಿದರು. ಇನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೋಲ್ಕತ್ತಾದ ಪ್ರಸಿದ್ಧ ಠಂಕಣಿಯ ಕಾಳಿಬಾರಿ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಇದು ಕೇವಲ ಒಂದು ದೇವಸ್ಥಾನದ ಅಥವಾ ದೇಗುಲದ ಭೇಟಿ ಅಲ್ಲ, ಬದಲಿಗೆ ರಾಜಕೀಯ ವಿಶ್ಲೇಷಕರ ಪ್ರಕಾರ ಪ್ರಧಾನಿಯವರು ಈ ನಿರ್ದಿಷ್ಟ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಂಡಿದ್ದು ಕೂಡ ಮತದಾರರಿಗೆ ಒಂದು ಸಂದೇಶವನ್ನು ನೀಡೋಕೆ, ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋಕೆ. 19ನೇ ಶತಮಾನದ ಆಧ್ಯಾತ್ಮಿಕ ಸಂತ ರಾಮಕೃಷ್ಣ ಪರಮಹಂಸರು ಇಲ್ಲಿ ದೇವತೆಗೆ ದಾಬ್ ಚಿಂಗಡಿ ಅಂದರೆ ತೆಂಗಿನಕಾಯಿಯಲ್ಲಿ ಬೇಯಿಸಿದಂಥ ಸೀಗಡಿ ಮೀನನ್ನು ಅವರು ಪ್ರಸಾದದ ರೂಪದಲ್ಲಿ ಅರ್ಪಿಸಿದ್ರು ಅನ್ನುವಂಥ ಇತಿಹಾಸ ಇದೆ. ಹಾಗೂ ಇಲ್ಲಿ ದೇವತೆಗೆ ಮಾಂಸಾಹಾರವನ್ನು ನೈವೇದ್ಯವಾಗಿ ಅರ್ಪಿಸುವಂಥ ಅಪರೂಪದ ಸಂಪ್ರದಾಯ ಇದೆ. ಹೀಗಾಗಿ ಮಮತಾ ಬ್ಯಾನರ್ಜಿಯವರ ನಾನ್ ವೆಜ್ ಅಸ್ತ್ರಕ್ಕೆ ಕೇವಲ ಒಂದೇ ಒಂದು ದೇವಸ್ಥಾನದ ಭೇಟಿಯಿಂದ, ಒಂದು ದೇವರ ದರ್ಶನದಿಂದ ಅವರು ಉತ್ತರ ನೀಡಿದಂತಿತ್ತು. ಒಟ್ಟಿನಲ್ಲಿ ಯಾವೆಲ್ಲ ವಿಷಯಗಳಿಗೆ ಪಶ್ಚಿಮ ಬಂಗಾಳ ಚುನಾವಣೆ ಸದ್ದು ಮಾಡ್ತಾ ಇದೆ ನೋಡಿ. ಆದರೆ ಈ ಜಿದ್ದಾಜಿದ್ದಿನ ಸ್ಪರ್ಧೆ ಹಾಗೂ ತಂತ್ರಗಾರಿಕೆಯಲ್ಲಿ ಯಾವ ಪಕ್ಷ ನಿಜವಾಗ್ಲೂ ಮತದಾರರನ್ನು ಸೆಳೆದಿದೆ ಮೇ 4ರಂದು ಗೊತ್ತಾಗುತ್ತೆ. ಅದಕ್ಕೆ ಕಾದು ನೋಡಬೇಕು. ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.